ಇವತ್ತು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇವತ್ತು ಜಸ್ಟ್ ಫಾರ್ ಎ ಚೇಂಜ್ ಹಾಂ ಒಂದು ಇಂಗ್ಲೀಷ್ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಂ ಮಾತಾಡೋದೆಲ್ಲ ಅದರದ್ದು ಕನ್ನಡ ವರ್ಷನಲ್ಲಿ ಮಾತಾಡ್ತೀನಿ. ಹ್ಞೂ ಅದು 9 ಲೈವ್ಸ್ ಅಂತಂದ್ಬಿಟ್ಟು ಹಾಂ 9 ಲೈವ್ಸ್ ಅಂದರೆ ಗೊತ್ತಲ್ಲ, ಜೀವನಗಳು ಅಂತಲೂ ಆಗ್ಬೋದು, ಜೀವ ಅಂತಲೂ ಆಗ್ಬೋದು. ಇಲ್ಲಿ 9 ಜೀವನಗಳ ಬಗ್ಗೆ ವಿಲಿಯಂ ಡ್ಯಾಲೆಂಫೈರ್ ಅನ್ನೋ ಆಥರ್ ಬರ್ತಿರೋದು. ಅವನ ಹೆಸರು ಓದೋಕ್ಕೆ ಎಷ್ಟು ಕಷ್ಟವಾಗಿದೆಯೋ, ಬಟ್ ಬರೆದಿರೋದು ಅಷ್ಟೇ ಸುಲಭವಾಗಿ ಓದ್ಕೊಂಡು ಹೋಗುವಾಗೆ ಚೆನ್ನಾಗಿ ಬರೆದಿದ್ದಾನೆ ಪುಸ್ತಕ. ಇದು ಇಂಡಿಯಾದಲ್ಲಿ ಅವನು ಆಗಾಗ್ಗೆ ಬಂದು ವಿಸಿಟ್ ಮಾಡ್ತಾ ಇರ್ತಾನೆ. ಇಂಡಿಯಾದಲ್ಲಿ ಹಿಂದೆ ಇದ್ದಿದ್ದ ಪ್ರಾಂತ್ಯಗಳು ಅವುಗಳನ್ನೆಲ್ಲ ವಿಸಿಟ್ ಮಾಡಿದ್ದಾನೆ. ಕಾಶ್ಮೀರದಿಂದ ಹಿಡಿದು ಆಗಿನ ಕಾಲದ ಪಾಕಿಸ್ತಾನ, ಸಿಂಧ್ ಪ್ರದೇಶ ಎಲ್ಲ ಇಂದು ಕೇರಳವರೆಗೂ ಎಲ್ಲ ಕಡೆನೂ ಹೋಗಿ ವಿಸಿಟ್ ಮಾಡಿದ್ದಾನೆ. 9 ಥರ ಮಾತುಗಳಾಡೋ ಜನಗಳನ್ನು, 9 ಭಾಷೆ ಮಾತಾಡೋ ಜನಗಳನ್ನು ಮೀಟ್ ಮಾಡಿ ಅದು ಆ ದೇಶಗಳದ ಆ ಪ್ರಾಂತ್ಯದ ನಡವಳಿಕೆ, ಜನ, ಅವರ ಇದು ವ್ಯವಹಾರಗಳು, ಅಲ್ಲಿ ಹಿಂದಿನ ಹಿಸ್ಟ್ರಿ ಎಲ್ಲನೂ ಬರೋ ಹಾಗೆ ವಿಷಯಗಳನ್ನು ತಿಳ್ಕೊಂಡು ಅದರ ಬಗ್ಗೆ ಕಥೆಗಳು ಬರೆದಿದ್ದಾನೆ. ಕತೆ ಅಂದರೆ ಅದಕ್ಕೆ ಒಂದೊಂದು ಸನ್ನಿವೇಶ ತಗೊಂಡು ಅದಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ಸ್ ಕೊಟ್ಕೊಂಡು ಹೋಗಿದ್ದಾನೆ. ಹಾಗೆ ಇಲ್ಲಿ 9 ಕಥೆಗಳು ಅಂತಲೇ ಹೇಳ್ಬೋದು, ಕಥೆಗಳು ಬರೆದಿದ್ದಾನೆ. ಅದು ಒಂದೊಂದು ಪ್ರದೇಶಕ್ಕೆ ಸೇರಿದ್ದು. ಅಲ್ಲ ಜನರ ನಡವಳಿಕೆ, ಅವ್ರ ಭಾಷೆ, ಅವರು ವ್ಯವಹಾರಗಳು ಎಲ್ಲ ಬರುತ್ತೆ ಇದರೊಳಗೆ. ಓದಕ್ಕೆ ತುಂಬಾ 9 ಜೀವಗಳ ಬಗ್ಗೆ ಬರೆದಿದ್ದಾನ ಅಥವಾ 9 ಜನದ ಬಗ್ಗೆ ಬರೆದಿದ್ದಾನ? ಜನದ ಬಗ್ಗೆ, ಜನ ಮತ್ತು ಅವರ ಆ ದೇಶದ ಪ್ರಾಂತ್ಯದ ನಡವಳಿಕೆಗಳು, ಹಿಂದಿದ್ದ ರಾಜರುಗಳು, ಮುಂದೆ ಅವ್ರ ಕಾಲದಲ್ಲಿ ಇದ್ದವರು, ಈಗೇನು ಹೇಗಿದೆ ಅನ್ನೋದೆಲ್ಲ ಒಂದೊಂದು ಕನೆಕ್ಟ್ ಮಾಡಿಕೊಂಡು ಬರೆದಿದ್ದಾನೆ. ಚೆನ್ನಾಗಿ ಬರ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಯಾರನ್ನಾರು ಒಬ್ಬರು ವ್ಯಕ್ತಿಗಳನ್ನು ತೊಗೊಂಡು ಅವನೇ ಹೇಳ್ಕೊತಾನೆ. ಹಿಂದೆಲ್ಲ ನಾನು ನಾನೇ ಬರ್ಕೊಂಡು ಹೋಗ್ತಾ ಇದ್ದೆ, ಒಂಥರ ಡಿಸ್ಕೋರ್ಸ್ ಥರ ಇರೋದು. ಈ ಪುಸ್ತಕದಲ್ಲಿ ನಾನು ಅಲ್ಲಿ ಜನಗಳನ್ನು ಮಾತಾಡಿಸಿ ಅವ್ರ ಕೈಯಲ್ಲಿ ಹೇಳಿ ಎಲ್ಲ ಡೈರೆಕ್ಟಾಗಿ ಅದು ತಿಳಿಬೇಕಾದೆಲ್ಲ ಅವರಿಂದನೇ ತಿಳಿಯೋ ಹಾಗೆ ಬರೆದಿದ್ದೀನಿ ಪುಸ್ತಕದಲ್ಲಿ. ಅದೊಂದು ಬದಲಾವಣೆ ತಂದಿದ್ದೀನಿ ಅಂತ ಅವನೇ ಹೇಳ್ಕೊಂಡಿದ್ದಾನೆ ಅದ್ರೊಳಗೆ. ಸೊ ಆ ಥರದಲ್ಲಿ ಜನ ನಡವಳಿಕೆ, ಅವ್ರ ಸಂಪ್ರದಾಯಗಳು ಎಲ್ಲ ಬರುತ್ತೆ ಇದ್ರೊಳಗೆ. ಈ ಕಥೆಗಳು ಏನ್ರ ಬಗ್ಗೆ ಬರೆದಿದ್ದಾರೆಪ್ಪ ಅವರು? ಫಾರ್ ಎಕ್ಸಾಂಪಲ್, ಮೊದಲು ನನ್ಸ್ ಟೇಲ್ ಅಂತ ಬರೆದಿದ್ದಾನೆ. ಅಂದರೆ ಒಬ್ಬ ಸನ್ಯಾಸಿನಿ ಕತೆ. ಇದರಲ್ಲಿ ಬರೋ ಸನ್ಯಾಸಿನಿ ಒಬ್ಬ ಜೈನ ಸನ್ಯಾಸಿನಿ. ಸೊ ಅವಳು ಸಂಬಂಧಪಟ್ಟಾಗೆ ಆ ಜೈನದ ಅವರ ಕಮ್ಯುನಿಟಿಗೆ ಸಂಬಂಧಪಟ್ಟಾಗೆ ಎಲ್ಲ ವಿವರಣೆಗಳು ಬರುತ್ತೆ. ಅವಳು ಕತೆ ಹೇಳ್ಕೊಂಡು ಹೋಗ್ತಾಳೆ. ಅದರಿಂದ ಅವಳ ಕಥೆಯಿಂದಾಗಿ ನಮಗೆ ಜೈನರದ್ದು ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದರೊಳಗೆ ಡ್ಯಾನ್ಸರ್ ಆಫ್ ಕಣ್ಣೂರು ಅಂತಂದ್ಬಿಟ್ಟು, ಕಣ್ಣೂರು ಅನ್ನೋದು ಇದರೊಳಗೆ ಕೇರಳದಲ್ಲಿರೋ ಒಂದು ಊರು. ಅಲ್ಲಿ ಡ್ಯಾನ್ಸರ್ಸು ಫೇಮಸ್ಸು. ಸೊ ಅವರನ್ನು ಮೀಟ್ ಮಾಡಿ ಅವ್ರದ್ದು ಡ್ಯಾನ್ಸಿನ ಇದ್ರ ಬಗ್ಗೆ, ಅವರ ಹ್ಯಾಕ್ ಶುರು ಮಾಡಿದ್ರು, ಹೇಗಿತ್ತು, ಈಗ ಹೇಗಿದೆ, ಆ ವಿಷಯಗಳೆಲ್ಲ ಬರುತ್ತೆ. ತೆಯ್ಯಮ್ ಅನ್ನೋ ಬಗ್ಗೆ ಬರೀತಾನೆ. ಆಮೇಲೆ ಡಾಟರ್ಸ್ ಆಫ್ ಯಲ್ಲಮ್ಮ ಅಂತಂದ್ಬಿಟ್ಟು, ಇದು ನಮ್ಮ ಕರ್ನಾಟಕದಲ್ಲಿ ಬರೋದು. ಯಲ್ಲಮ್ಮ ದೇವರು ಅಂತಂದ್ಬಿಟ್ಟು ಸವದತ್ತಿ ಅಂತ ನಾರ್ತ್ ಕರ್ನಾಟಕದಲ್ಲಿ ಜಾಗ ಇದೆ. ಅಲ್ಲಿ ಯಲ್ಲಮ್ಮನ ದೇವಸ್ಥಾನ ಇದೆ. ಭಾಳ ಜನ ಹೋಗಿ ಬಂದು ಮಾಡ್ತಾರೆ. ಆದರೆ ಈ ಯಲ್ಲಮ್ಮನ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ಈ ಯಲ್ಲಮ್ಮ ದೇವರಾಗಿರೋದು ಈ ಪ್ರಾಸ್ಟಿಟ್ಯೂಟ್ಸು, ಅವರುಗಳಿಗೆ ಒಂದು ತುಂಬಾ ಹೈ ರಿಗಾರ್ಡಲ್ಲಿ ಯಲ್ಲಮ್ಮನ್ನೇ ಪೂಜಿಸ್ತಾರೆ ಅವರು. ಅದರಿಂದ ಇದೆಲ್ಲನೂ ಕಥೆಗಳೆಲ್ಲ ಬರುತ್ತೆ. ಅದು ಹೇಗೆ ಯಲ್ಲಮ್ಮನ ಇದು ಬಂದಿದ್ದು, ಹೇಗೆ ಹೋಗ್ತಾರೆ ಜನಗಳಲ್ಲೆಲ್ಲ, ಹೇಗೆ ನಡ್ಕೋತಾರೆ, ಸವದತ್ತಿನಲ್ಲಿ ಏನಿದೆ, ಆ ಥರ ಬರುತ್ತೆ. ಆಮೇಲೆ ನೆಕ್ಸ್ಟು ಸಿಂಗರ್ ಆಫ್ ಎಪಿಕ್ಸ್ ಅಂತಂದ್ಬಿಟ್ಟು, ಈ ಎಪಿಕ್ಸ್ ಇದು ರಾಜಸ್ಥಾನದ ಇದಕ್ಕೆ ಸಂಬಂಧಪಟ್ಟಿದ್ರು. ರಾಜಸ್ಥಾನದಲ್ಲಿ ಈ ಎಪಿಕ್ಸು ಹಿಂದಿನಿಂದ ನಮಗೆ ರಾಮಾಯಣ ಮಹಾಭಾರತ ಹೇಗಿದೆಯೋ ಅವ್ರದ್ದು ಎಪಿಕ್ಕನ್ನು ಅಲ್ಲಿ ಭಾಳನೇ ಇದಾಗಿ ಮಾಡ್ತಾರೆ. ಭಾಳ ಹಿಂದಿಂದ ನಡೆಸ್ಕೊಂಬರ್ತಿದ್ದಾರೆ. ಒಂದು ಎಪಿಕ್ ಒಳಗೆ
4000 ಲೈನ್ ಇರುತ್ತಂತೆ ಅದರೊಳಗೆ. ಆ 4000 ಲೈನುಗಳನ್ನು ಅವರು ಹಾಡೋರು ಇರ್ತಾರೆ. ಅದು ರಾತ್ರಿಯಲ್ಲಿ ನಮ್ಮಲ್ಲಿ ಈ ಯಕ್ಷಗಾನ ಇದು ಹಾಗೆ ನಡೆಯುವಾಗ ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಶುರು ಮಾಡಿದ್ರೆ ಬೆಳಗ್ಗೆವರೆಗೂ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟದ್ದು ಇದನ್ನೆಲ್ಲ ತೋರಿಸ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕಥೆಗಳು ಹೇಳ್ಕೊಂಡು ಇದು ಮಾಡ್ತಾರೆ. ಅದರ ಸಂಬಂಧ ಬರೆದಿರೋದು ಡ್ಯಾನ್ಸರ್ ಆಫ್ ಎಪಿಕ್ಸ್ ಅಂಡ್ ಸಿಂಗರ್ ಆಫ್ ಎಪಿಕ್ಸ್. ಇದು ಯಾವಾಗ ಬರ್ದಿರೋದು ಪುಸ್ತಕ ಅವರು? ಈಗ ಇದು 2000 ಆದಮೇಲೆ ಬರೆದಿರೋದು. ರೀಸೆಂಟಾಗಿ ಬರೆದು ಮುಗಿಸಿರೋ ಪುಸ್ತಕ. ಅದೇ ಅವನೇ ಹೇಳ್ಕೊಂಡಿರೋ ಹಾಗೆ ಇನ್ ಸರ್ಚ್ ಆಫ್ ದಿ ಸೇಕ್ರೆಡ್ ಇನ್ ಮಾಡರ್ನ್ ಇಂಡಿಯಾ. ಅಂದರೆ ಹಿಂದಿನ ಕಾಲದಲ್ಲಿ ನಡ್ಕೊಂಡ್ಬಂದಿದ್ದು ಇವತ್ತಿಗೂ ಹೇಗೆ ನಡ್ಕೊಂಡು ಹೋಗ್ತಾ ಇದೆ, ಅದರಲ್ಲಿ ಏನು ಬದಲಾವಣೆಗಳನ್ನು ಕಾಣ್ಬೋದು ಅಥವಾ ಹಾಗೇ ನಡೀತಾ ಇದೆಯೋ ಅವುಗಳು ಎಲ್ಲನೂ ಇದರೊಳಗೆ ಡೀಟೇಲ್ಸ್ ಬರುತ್ತೆ. ಆ ಥರದಲ್ಲಿ ಇದೆ. ಸೊ ಒಂಥರ ಕಾಂಟ್ರಾಸ್ಟಿಂಗ್ ಇಂಡಿಯಾ ಬಗ್ಗೆ ಮಾತಾಡ್ತಾರೆ. ಈಗ ಒಂದೆರಡು ಕಥೆಗಳ ಬಗ್ಗೆ ಹೇಳ್ತೀರಾ ನೀವು? ಈ ಜೈನರಲ್ಲಿ 2 ಥರ ಗುಂಪಿದೆ. ಒಂದು ಶ್ವೇತಾಂಬರರು ಅಂತ, ಇನ್ನೊಂದು ದಿಗಂಬರರು ಅಂತ ಅಂದ್ಬಿಟ್ಟು. ದಿಗಂಬರರು ಯಾವಾಗ್ಲೂ ಯಾವ ಬಟ್ಟೆ ಏನು ಹಾಕೊಳ್ದಿರ, ಏನು ಉಡುಗೆ ತೊಡುಗೆ ಇಲ್ದಿರ ಬರೀ ಕಾಲಲ್ಲಿ ದೇಶದಿಂದ ದೇಶಕ್ಕೆ ಹೋಗುವಂಥ ಜನ. ಆಮೇಲೆ ಶ್ವೇತಾಂಬರರನ್ನು ಬಿಳಿ ಬಟ್ಟೆ ಹಾಕ್ಕೊಂಡು ಬಿಳಿದೇ ಯಾವಾಗಲೂ ಇದು ಮಾಡೋದು. ಅವರು ಕೂಡ ಹಾಗೇನೇ ದೇಶದಿಂದ ದೇಶಕ್ಕೆ ಬರೀ ಕಾಲಲ್ಲಿ ಓಡಾಡ್ಕೊಂಡು ಹೋಗುವಂಥ ಇವರು. ಇಲ್ಲಿ ಈ ಕಥೆಯಲ್ಲಿ ನನ್ ಸ್ಟೈಲಲ್ಲಿ ಒಬ್ಬ ಜೈನ ಸನ್ಯಾಸಿನಿ ಬಗ್ಗೆ ಬರುತ್ತೆ. ಅವಳು ಶ್ವೇತಾಂಬರ ಇದಕ್ಕೆ ಬಿಳಿ ಸೀರೆ ಉಟ್ಕೊಂಡು ಬಿಳಿ ಬಟ್ಟೆ ಅಲ್ಲಿ ಶ್ರವಣ ಬೆಳಗೋಕ್ಕೆ ಹೋಗಿದಾಗ ಈ ಮೀಟ್ಸ್ ದಟ್ ಲೇಡಿ, ಈ ಕಮ್ಸ್ ಅಕ್ರಾಸ್ ದಟ್ ಲೇಡಿ. ಅವಳ ಹತ್ರ ಮಾತಾಡ್ತಾನೆ. ಅವಳು ಇವನನ್ನು ಮೀಟ್ ಮಾಡಿ ಮಾತಾಡುವಾಗ ಆಹಾರ ತಗೋತಾ ಇರ್ತಾಳೆ. ಶಿ ವಾಸ್ ಟೇಕಿಂಗ್ ಸಮ್ ಫುಡ್. ತುಂಬಾ ಕಮ್ಮಿ ಆಹಾರ, ಬರೀ ನೀರು, ತುಂಬ ಕಮ್ಮಿ ಆಹಾರ ತೊಗೊಂಡು ಮಾತಾಡ್ತಾ ಇರ್ತಾಳೆ. ಅವನು ಅದಕ್ಕೆ ಪ್ರಶ್ನೆ ಮಾಡ್ತಾನೆ, ಯಾತಕ್ಕೆ ಇಷ್ಟು ಕಮ್ಮಿ ತಿಂತಿದ್ದಾರೆ, ಏನು ಇದೇನೇ ನಿಮ್ಮ ಪ್ರಾಕ್ಟೀಸ್ ಅಂತ. ಅದಕ್ಕೆ ಅವಕ್ಕೆ ಹೇಳ್ತಾಳೆ, ಇಲ್ಲ ನಾನು ಸಲ್ಲೇಖನ ಅಂತಂದ್ಬಿಟ್ಟು ಅದೊಂದು ನಮ್ಮ ಪದ್ಧತಿ, ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಕಮ್ಮಿ ತಿಂತೀವೋ ಅದನ್ನು ತಿನ್ನೋದನ್ನು ಕಮ್ಮಿ ಮಾಡ್ಕೊಂಡು ಹೋಗಿ ಕೊನೆಗೆ ಅದೇನೇ ಒಂದು ಇದಾಗಿ ಪ್ರಾಣ ಬಿಡ್ತೀವಿ ಅಂತ. ಅದಕ್ಕೆ ಅವ್ನು ಕೇಳ್ತಾನೆ, ಅದು ಸೂಯಿಸೈಡ್ ಅಲ್ವಾ ಅಂತಂದ್ಬಿಟ್ಟು. ನೀವು ಸೂಯಿಸೈಡ್ ಮಾಡ್ಕೊಂಡಾಗಲ್ಲ, ಅದು ಇಟ್ ಈಸ್ ಎ ವೆರಿ ಡಿಗ್ನಿಫೈಡ್ ವೇ ಆಫ್ ದೇವರ ಪಾದಕ್ಕೆ ಸೇರೋದು ಇದು. ಅದಕ್ಕೆ ಅವ್ರು ಕಥೆ ಹೇಳ್ತಾನೆ, ನಾನು ಯಾರಾಗಿ ಮನೆ ಬಿಟ್ಟು ಬಂದುಬಿಡ್ತಾಳೆ. ಮನೆ ಬಿಟ್ಟು ಬಂದು ಅವಳು ಜೈನ ಸನ್ಯಾಸಿ ಆಗಬೇಕು ಅಂತ ಮಾಡ್ತಾರೆ. ಹಾಗೆ ಬಳಸ್ಕೊಂಡು ಇದು ಮಾಡಬೇಕು. ಅವಳು ಹಾಗೇ ತಲೆ ಬೋಳಿಸೋದು ಅಂದರೆ ಹೇಗೆ, ಅವರು ಕ್ಷೌರ ಮಾಡಿ ಬೋಳಿಸೋದಿಲ್ಲ, ಒಂದೊಂದು ಕೂದಲು ಕೀಳ್ತಾರಂತೆ. ತಲೆಯಲ್ಲಿರೋ ಕೂದಲನ್ನು ಒಂದೊಂದು ಕೂದಲು ಕಿತ್ಬಿಟ್ಟು ಆ ತಲೆಯಲ್ಲಿರೋ ಅಷ್ಟು ಕೂದಲು ತೆಗೆಯೋಕ್ಕೆ 4 ಗಂಟೆ ಸತತವಾಗಿ ಮಾಡ್ಕೊಂಡು ಹೋದರೂ ಕೂಡ 4 ಗಂಟೆ 5 ಗಂಟೆ ಕಾಲ ತಗೊಳುತ್ತಂತೆ. ಅವಳು ಆ ಥರ ಆಗಿ ಸನ್ಯಾಸಿನಿ ಆಗಿದ್ದವಳು. ಅವಳಿಗೆ ಒಬ್ಬ ಜೊತೆಗಾತಿ ಸಿಗ್ತಾಳೆ. ಅವಳು ಆಗ್ತಾನೆ ಬಂದು ಇದಾಗಿದ್ದವಳು. ಇವಳಿಗೆ ಕನ್ವರ್ಟ್ ಆದಮೇಲೆ ಇವಳಿಗೆ ಪ್ರಸನ್ನಮತಿ ಮಾತಾಜಿ ಅಂತ ಹೇಳ್ತಾರೆ. ಪ್ರಸನ್ನಮತಿ ಮಾತಾಜಿ ಅಂತ ಇವಳಿಗೆ ಹೆಸರಿಡ್ತಾರೆ. ಇವಳು ಜೊತೆಗಾತಿ ಇನ್ನೊಬ್ಬಳು ಮನಸ್ಸಿಗೆ ಸೇರ್ಕೋತಾಳೆ. ಅವಳು ಪ್ರಯೋಗಮತಿ ಅಂತಂದ್ಬಿಟ್ಟು ಸೇರ್ಕೋತಾಳೆ. ತುಂಬಾ ಕ್ಲೋಸ್ ಆಗ್ತಾರೆ ಅವರಿಗಳು. ಇದು ಆಮೇಲೆ ಏನಾಗುತ್ತೆ, ಈ ಪ್ರಯೋಗಮತಿ ಸಮ್ ಟೈಮ್ ಇದು TB ಬಂದ್ಬಿಡುತ್ತೆ. TB ಬಂದು ಸಿಕ್ಕಾಪಟ್ಟೆ ರಕ್ತವಾಂತಿ ಮಾಡ್ಕೊಳ್ಳೋದು, ಆಮೇಲೆ ಆ ಥರ ಎಲ್ಲ ಭಾಳ ಕಷ್ಟಪಡ್ತಾಳೆ. ಇವಳಿಗೆ ಜೊತೆಯಲ್ಲಿ ಇದ್ದವಳಿಗೆ ಅದನ್ನು ತಡ್ಕೊಳಕ್ಕಾಗಲ್ಲ. ಇಷ್ಟು ಮೇಲೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಬೇರೆ. ಆಮೇಲೆ ಸಮ್ ಟೈಮ್ ಅವಳು ಏನು ಮಾಡ್ತಾಳೆ, ಶಿ ಸ್ಟಾರ್ಟಸ್ ಫಾಲೋಯಿಂಗ್ ಸಲ್ಲೇಖನ. ಆ ಸಲ್ಲೇಖನನ ಪ್ರಯೋಗಮತಿ ಅನುಸರಿಸ್ಕೊಂಡು ಹಾಗೇ ಇದು ಮಾಡ್ತಾನೆ ಪ್ರಾಣ ಬಿಡ್ತಾಳು. ಅವಳು ತನ್ನ ಸ್ನೇಹಿತನ ಆ ಥರ ಕಲ್ತ್ಕೊಂಡಿದ್ರಿಂದ ಇವಳು ಸಲ್ಲೇಖನ ಶುರು ಮಾಡ್ಕೊಂಡಿರ್ತಾಳೆ.
ಈ ಆಥರ್ ಅವಳನ್ನು ಮೀಟ್ ಮಾಡಿದಾಗ ಶಿ ವಾಸ್ ಅಬ್ಸರ್ವಿಂಗ್ ಸಲ್ಲೇಖನ ಇದು ಫುಡ್ ತೊಗೊಳೋದು ಇದ್ರೊಳಗೆಲ್ಲ ಅದು ಹಾಗೆ ಇದಾಗತ್ತೆ. ಆ ಕತೆ ಬರೆದಿದ್ದು ಅದು ನನ್ನ ಸ್ಟೈಲ್ ಅಂತ ಅಂದ್ಬಿಟ್ಟು ಅವಳು ಅದನ್ನೆಲ್ಲ ಹೇಳ್ಕೊತಾಳೆ. ಅವಳು ಜೊತೆಗಾತಿ ಜೊತೆ ಹೇಗಿದ್ಲು, ಎಲ್ಲೆಲ್ಲೆಲ್ಲ ಹೋಗ್ತಾಯಿದ್ರು, ಏನೇನೆಲ್ಲ ಜೈನ ಸಂಪ್ರದಾಯ ಪ್ರಕಾರ ಮಾಡ್ತಾಯಿದ್ರು, ಈ ಕೂದಲು ಕೀಳುವಾಗೆ ಎಲ್ಲ ಏನಾಗೋದು ಅದೆಲ್ಲ ಸ್ವಲ್ಪ ಡೀಟೇಲಾಗಿ ಬರ್ಕೊಂಡು ಇರೋದ್ರಿಂದ ಚೆನ್ನಾಗಿ ಅದು ನಮಗೆ ಅದರ ವಿಷಯ ತಿಳಿಯುತ್ತೆ ಅದರೊಳಗೆ. ಸೊ ನಿಮ್ಗೆ ಈ ಪುಸ್ತಕದಲ್ಲಿ ಅವ್ರ ಬರವಣಿಗೆ ಬಗ್ಗೆ ಹಿಂಗೆ ಏನು ಇಷ್ಟ ಆಯಿತು ನಿಮಗೆ? ನಾನು ಆಗಲೇ ಹೇಳಿದಾಗೆ ಇವ್ರು ಬರೆದಿರೋ ಬರವಣಿಗೆ ತುಂಬಾ ಅದೂ ಅವರೇ ಇನ್ನೊಬ್ಬರನ್ನ ಇಂಟರ್ವ್ಯೂ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಅವ್ರ ಕೈಲೇ ಹೇಳಿಸಿ ಅದನ್ನು ಒಂದು ಸ್ಟೋರಿ ಫಾರಮ್ನಲ್ಲಿ ನಮಗೆ ಈ ಬುಕ್ಕಲ್ಲಿ ತಂತಾ ಇದೆ. ಅದು ತುಂಬ ಚೆನ್ನಾಗಿ ಅದೇ ಯಾವುದು ಅವರೇ ನಮ್ಮ ಎದುರು ಕೂತ್ಕೊಂಡು ಹೇಳ್ತಿದ್ದಾರೇನೋ ಅನ್ನೋ ಥರದಲ್ಲಿ ಬರ್ಕೊಂಡು ಹೋಗಿದ್ದಾರೆ. ಆ ಥರ ಅನುಭವ ಆಗುತ್ತೆ. ಕಥೆಗಳೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ಲ ವಿಷಯಗಳೂ ಅದಕ್ಕೆ ಸಂಬಂಧಪಟ್ಟಿದ್ದು ಇನ್ನೇನಾದ್ರೂ ರೆಫರೆನ್ಸ್ ಕೊಡ್ಬೇಕಾದ್ರೆ ಅದು ಕೊಟ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಒಂದು ತುಂಬಾ ಚೆನ್ನಾಗಿ ಪುಸ್ತಕ ಬರೆದಿದ್ದಾರೆ. ಅದನ್ನು ಇಷ್ಟಪಡೋದು. ಹಿಂದಿನ ಕಾಲದ ಸಂಪ್ರದಾಯಗಳು ಹೇಗೆ ಇದುವರೆಗೂ ನಡ್ಕೊಂಡ್ಬಂದಿದೆ, ನಮ್ಮ ಆಧುನಿಕ ವಾತಾವರಣದಲ್ಲಿ ಅವುಗಳಲ್ಲಿ ಏನೇನು ಬದಲಾವಣೆಗಳಾಗಿದೆ, ಆಗಿದ್ದಾಗಿಯೂ ಹೇಗೆ ಜನಗಳ ಮೇಲೆ ಪರಿಣಾಮ ಮಾಡ್ತದೆ, ಅದೆಲ್ಲ ಒಂದು ಥರದಲ್ಲಿ ಸರಿಯಾಗಿ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅದು ನಮಗೆ ಇಷ್ಟ ಆಗುತ್ತೆ ಓದೋದಕ್ಕೆ. ಈ ಪುಸ್ತಕಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಡ್ಯಾಡಿ? ಇದು 4. ಥ್ಯಾಂಕ್ ಯು ಡ್ಯಾಡಿ.